ಆಲೂರು ತಾಲೂಕು ವೀರಶೈವ ಮಹಾಸಭಾ ಆಲೂರು ತಾಲೂಕು ಘಟಕ ಏನು ನಾವು ಅವಿರೋಧವಾಗಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಆಯ್ಕೆ ಮಾಡಿದಂಥ ಈ ಮುಖಾಂತರ ಮೊದಲನೇ ಹೇಳೋದು ನಮ್ಮ ಇಡೀ ಆಲೂರು ತಾಲೂಕಿನ ವೀರಶೈವ ಬಂಧುಗಳಿಗೆ ಸಹಕಾರ ಮಾಡಿ ಅವಿರೋಧ ಆಯ್ಕೆ ಮಾಡಿದಂಥ ಎಲ್ರಿಗೂ ವಂದಿಸಿ ನಮಸ್ಕಾರ ತಿಳಿಸ್ತಾ ಇವತ್ತೇನು ನಾವು ಅವಿರೋಧ ಆಯ್ಕೆ ಆಗಿದ್ವಿ ಅದು ಪದಗ್ರಹಣ ಕಾರ್ಯಕ್ರಮವನ್ನು 3/9/24ರಂದು ನಮ್ಮ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ನಾವು ನಮ್ಮ ರಾಜ್ಯಾಧ್ಯಕ್ಷ ನೂತನ ಆಯ್ಕೆಯ ಶಂಕರ್ ಬಿದಿರಿ ನಿವೃತ್ತ ಕಮಿಷನರ್ಸ್ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀವಿ. ಹಾಗಾಗಿ ಅವರು ಸಹ ನಮ್ಮ ಪ್ರಪ್ರಥಮ ಬಾರಿಗೆ ನಮ್ಮ ಆಲೂರು ತಾಲೂಕಿಗೆ ಬರ್ತಿರೋದು ಹೆಮ್ಮೆಯ ವಿಷಯ. ನಮ್ಮ ರಾಜ್ಯಾಧ್ಯಕ್ಷರಾದ್ಮೇಲೆ ನಮ್ಮ ಆಲೂರು ತಾಲೂಕಿಗೆ ಮೊದಲನೇ ಸರಿ ಬರ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೋಸ್ಕರ ಇಡೀ ತಾಲೂಕು ವೀರಶೈವ ಮಹಾಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ತೇನೆ. ತಾಲೂಕು ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷ ಬರೋದ್ರಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಈ ಮುಖಾಂತರ ಕೇಳಿಕೊಳ್ತಾ ಇವತ್ತೇನು ನಮ್ಮ ಶಂಕರ್ ಬಿದಿರಿ ಅವರು ನಮಗೆ ಆಗಿರೋದು ಹೆಮ್ಮೆ, ನಮ್ಮ ತಾಲೂಕು ರಾಜ್ಯಾಧ್ಯಕ್ಷರದ ಹೆಮ್ಮೆ. ಇದಕ್ಕೆ ಅಂದ್ರೆ ಒಂದು ಕಾಲದಲ್ಲಿ ಅವರು ನಮ್ಮ ವೀರಪ್ಪನ್ ಇದಕ್ಕೆ ಟಾಸ್ಕ್ ಫೋರ್ಸ್ಗೆ ಚೀಫ್ ಆಗಿದ್ರು. ಆ ರಾಜ್ಯದಾದ್ಯಂತ ಅವರು ಒಂದು ಹೆಸರುವಾಸಿ ಮಾಡಿದಂತ ಶಂಕರ್ ಬಿದಿರಿ ಅವರು ಇವತ್ತು ನಮ್ಮ ತಾಲೂಕಿಗೆ ಬರ್ತಾ ಇರೋದು ಮೊದಲನೇ ಕಾರ್ಯಕ್ರಮ, ಬರ್ತಾ ಇರೋದು ನಮ್ಗೆ ಹೆಮ್ಮೆ ವಿಷಯ. ಹಾಗಾಗಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಅವ್ರಿಗೆ ಒಂದು ಸಹಕಾರ ನೀಡಿ ಅವ್ರಿಗೊಂದು ಬರ್ಬೇಕು ಅಂತ ಈ ಕಾರ್ಯಕ್ರಮಕ್ಕೆಲ್ಲ ಜನ ನಮ್ಮ ವೀರಶೈವ ಬಂಧುಗಳು ಕುಟುಂಬ ಸಮೇತ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ನಮ್ಮ ನಿರ್ದೇಶಕರು ಎಲ್ಲರ ಪರವಾಗಿ ನಮಗೆ 20 ಜನ ನಿರ್ದೇಶಕರು ಸಹ ಅವಿರೋಧ ಆಯ್ಕೆ ಆಗಿದ್ದಾರೆ. ಎಲ್ಲರ ಪರವಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ತುಂಬಾ ನಮ್ಮ ತಾಲೂಕಿನ ಮುಖಂಡರುಗಳು, ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಪರಮೇಶ್ವರ್ ಬರ್ತಿದ್ದಾರೆ, ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಾದ ಗುರುದೇವರು ಬರ್ತಿದ್ದಾರೆ, ನಮ್ಮ ತಾಲೂಕು ಅಖಿಲ ಭಾರತ ವೀರಶೈವ ಸಹ ಆಲೂರು ಘಟಕದ ಶಿವಕುಮಾರ್, ಬೇಲೂರಿನ ಬಸವರಾಜು, ಅರಕಲವಾಡಿನ ಸುರೇಶ್ ಎಲ್ಲರೂ ಭಾಗವಹಿಸ್ತಾರೆ. ಅದೇ ರೀತಿ ನಮ್ಮ ತಾಲೂಕಿನ ಮುಖಂಡರಾದ